ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮ್ಮೊಂದಿಗೆ ಹಲಸಿನ ಹಣ್ಣಿನ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಿಮ್ಮೊಂದಿಗಿದ್ದೇನೆ. ಹಲಸಿನ ಹಣ್ಣು ಅಥವಾ ಹಲಸಿನ ಮರವನ್ನ ನಾವು ಸಾಮಾನ್ಯವಾಗಿ ರೋಡ್ ಬದಿಗಳಲ್ಲಿ ಕಾಣ್ತೀವಿ. ಹಾಗೆ ಇದೊಂದು ಪ್ರಮುಖವಾದಂತಹ ಹಣ್ಣಿನ ಮರ ಕೂಡ. ಇದನ್ನ ಇಂಗ್ಲಿಷ್ನಲ್ಲಿ ಜಾಕ್ ಫ್ರೂಟ್ ಅಂತ ಕರೀತಾರೆ. ಮತ್ತೆ ಇದು ವೈಜ್ಞಾನಿಕವಾಗಿ ಆರ್ಟೋಕಾರ್ಪಸ್ ಹೆಟಿರೋಫಿಲಸ್. ಮೊರೇಸಿಯೆ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರುವಂತಹ ಈ ಮರ ಬಹಳ ರುಚಿಯಾದಂತಹ ಹಣ್ಣುಗಳನ್ನ ತಯಾರು ಮಾಡ್ತೇವೆ. ಇದು ಉಷ್ಣವಲಯದ ಒಂದು ಹಣ್ಣಿನ ಜಾತಿಯಾಗಿದ್ದು ಹೆಚ್ಚಿನ ಮಳೆ ಆಗುವಂತಹ ಕರಾವಳಿ ಮತ್ತೆ ಮಲೆನಾಡಿನಂತಹ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಇದನ್ನ ನಾವು ಫ್ರೆಶ್ ಹಣ್ಣುಗಳನ್ನ ತಿನ್ನೋದು ಅದಲ್ಲದೆ ಉಪ್ಪಿನಕಾಯಿಯಲ್ಲಿ ತಯಾರಿಸಬಹುದು. ಹಾಗೆ ಜನಪ್ರಿಯವಾದಂತಹ ಇದರ ಹಲಸಿನ ಹಣ್ಣಿನ ಚಿಪ್ಸ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಜಾಕ್ ಲೆದರ್ ಎನ್ನುವಂತಹ ಒಂದು ತಿನ್ನುವ ಉತ್ತಮವಾದಂತಹ ಒಂದು ಜಾಕ್ ಬಾರ್ಗಳನ್ನ ತಯಾರು ಮಾಡ್ತಾರೆ. ಅಲ್ಲದೆ ಇದರಿಂದ ಪಾಪಡ್ಗಳನ್ನ ಮಾಡ್ತಾರೆ. ಹೀಗೆ ಹಣ್ಣನ್ನ ವಿವಿಧ ರೀತಿಯಲ್ಲಿ ಉಪಯೋಗಿಸ್ತಾರೆ. ಮತ್ತೆ ಇನ್ನೂ ಹೆಚ್ಚಾಗಿ ಏನಂತಂದ್ರೆ ಇದರಿಂದ ಸ್ಕ್ವಾಶ್ಗಳು, ಜಾಮ್, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಐಸ್ ಕ್ರೀಮ್ಗಳನ್ನ ಕೂಡ ನಾವು ನೋಡ್ಬೋದು. ಐಸ್ ಕ್ರೀಮ್ಗಳನ್ನ ಕೂಡ ತಯಾರಿಕೆಯಲ್ಲಿ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಇದನ್ನ ಈ ಮರವನ್ನ ಅಥವಾ ಹೇಗೆ ಸಸ್ಯಾಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಇದರಲ್ಲಿ ಬರುವಂತಹ ಒಂದು ಬೀಜಗಳನ್ನ ಡೈರೆಕ್ಟ್ ಆಗಿ ನಾವು ಸಸಿ ಮಾಡೋಕ್ಕೂ ಕೂಡ ಉಪಯೋಗಿಸ್ಬೋದು. ನಾವು ಒಂದು ಬೀಜಗಳನ್ನ ಬಿತ್ತನೆ ಮಾಡಿ ಸುಮಾರು 20 ದಿನಗಳಲ್ಲೇ ಸಸಿ ಆಗ್ತವೆ. ಅಲ್ಲದೆ ಇದರಲ್ಲಿ ನಾವು ಕಸಿ ಮಾಡಿದ ಸಸಿಗಳನ್ನ ಕೂಡ ಸಸ್ಯಾಭಿವೃದ್ಧಿ ಮಾಡಕ್ಕೆ ಉಪಯೋಗಿಸ್ತಾರೆ. ಈ ಕಸಿ ಮಾಡೋದನ್ನ ನಾವು ಜುಲೈ ಆಗಸ್ಟ್ ತಿಂಗಳಲ್ಲಿ ಸೀಳು ಕಸಿ, ಕ್ಲೆಫ್ಟ್ ಮೆಥಡ್ ಆಫ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರಲ್ಲ, ಆ ಮೆಥಡ್ ಅಲ್ಲಿ ಕಸಿ ಮಾಡೋದ್ರಿಂದ ಸಸ್ಯಾಭಿವೃದ್ಧಿ ಕೂಡ ಮಾಡ್ಬೋದು. ಹೀಗೆ ಕಸಿ ಮಾಡಿರಂತ ಸಸ್ಯಗಳು ಅಥವಾ ಬೀಜದಿಂದ ತೆಗೆದುಕೊಳ್ಳೋದಾದ್ರೆ ನಾವು ಸುಮಾರು 12 ತಿಂಗಳ ನಂತರ ಆ ಸಸಿಗಳನ್ನ ನಾಟಿ ಮಾಡಲು ಉಪಯೋಗಿಸಬಹುದು. ಈ ಪ್ಲಾಂಟ್ ಅನ್ನ ಅಥವಾ ಪ್ಲಾಂಟಿಂಗ್ ಮಾಡೋಕ್ಕೂ ಮೊದಲು ನಾವು ಸುಮಾರು 1 ಮೀಟರ್ ಉದ್ದ, ಅಗಲ ಮತ್ತೆ ಆಳ ಇರುವಂತಹ ಹೊಂಡಗಳನ್ನ ತೆಗೆದು ಪ್ರತಿ ಹಳ್ಳಕ್ಕೆ 2 kg FIM ಮತ್ತೆ ಅರ್ಧ kg ಬೇವಿನ ಹಿಂಡಿಯನ್ನ ಹಾಕಿ ಮೇಲ್ಮಣ್ಣಿನಿಂದ ಆ ಪಿಟ್ಟಿನಲ್ಲಿರುವಂತಹ ಮಣ್ಣನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಜೂನ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸುಮಾರು 8 ಮೀಟರ್ ಅಂತರಗಳನ್ನ ಇಟ್ಟು ನಾಟಿ ಮಾಡೋದು ಬಹಳ ಮುಖ್ಯ. ಕಸಿ ಮಾಡಿರುವಂತಹ ಗಿಡಗಳಲ್ಲಿ ಸುಮಾರು ನಾಟಿ ಮಾಡಿದ 5ನೇ ವರ್ಷದಲ್ಲೇ ಫಸಲು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಬೀಜದಿಂದ ನಾಟಿ ಮಾಡಿದ್ರೆ ಸುಮಾರು 8 ವರ್ಷಗಳು ಬೇಕಾಗುತ್ತೆ. ಅಲ್ಲದೆ ಮಾರ್ಚ್ ಜುಲೈಯಲ್ಲಿ ಹೆಚ್ಚಾಗಿ ಹಣ್ಣುಗಳು ನಮಗೆ ಕೊಯ್ಲು ಮಾಡಕ್ಕೆ ರೆಡಿ ಇರುತ್ತೆ. ಇದರಲ್ಲಿ ಪ್ರಮುಖವಾಗಿ ಹಲವಾರು ವೆರೈಟಿಗಳಿದಾವೆ. ಅದರಲ್ಲಿ ನಾವು ನೋಡ್ಬೋದು, ಇತ್ತೀಚಿನ ದಿನಗಳಲ್ಲಿ ಈ ಸಿದ್ದು ಮತ್ತೆ ಶಂಕರ ಏನೋ ಕೇಸರಿ ಬಣ್ಣದ ಒಂದು ಹಣ್ಣಿನ ಸೊಳೆ ಇರ್ತಾವಲ್ಲ, ಇದು ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ. ಅದಲ್ಲದೆ ಇದರಲ್ಲಿ ಬರ್ನಿಯರ್ 1, PLR1, PLR2 ಅನ್ನುವಂತಹ ತಳಿಗಳು ಕೂಡ ಇದಾವೆ. ಇದಿಷ್ಟು ಹಲಸಿನ ಹಣ್ಣಿನ ಕುರಿತು ಅಥವಾ ಹಲಸಿನ ಮರದ ಕುರಿತು ಮಾಹಿತಿ. ಧನ್ಯವಾದಗಳು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.